ಊಟ ಮಾಡ್ತಪ್ಪ. ಹ್ಞೂಪ್ಪ ಊಟ ಮಾಡಿದೆ. ತಿರ್ಗಾಡ್ಕೊಂಡು ಅಲ್ದಿಕಾನ ಓಡ್ತಿರುವೆ. ಹಾಪ ಸ್ವಲ್ಪ ಕೆಲಸ ಇದೆ. ಸಿಟಿಗೆ ಹೋಗ್ಬೇಕು. ಸಿಟಿಗೆ ಏಕೆ? ಸ್ವಲ್ಪ ಕೆಲಸ ಇದೆಯಪ್ಪ. ಸರಿ ಆಯಿತು, ಓಟ್ ಬರೋಗು. ಅಪ್ಪ ನಂಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತಪ್ಪ. ದುಡ್ಡು ಬೇಕಾ? ಅದು ಇಸ್ಕೊ ನಿಮ್ಮ ಅಮೌಂಟ್. ಎಷ್ಟು ಬೇಕು? 500,000? ಅಪ್ಪ 20,000 ಬೇಕಾಗಿತ್ತಪ್ಪ. ಇಲ್ಲ ಮಗ, ಏನು 100-200 ಕೇಳಂಗೆ 20,000 ಕೇಳ್ತಾ ಕೂತಿದೆಯಲ್ಲ, ಎಲ್ಲಿದ ದುಡ್ಡು? ಅಪ್ಪ ಗನ್ಬೇಡಿಯಪ್ಪ, ನನಗೆ ಎಮರ್ಜೆನ್ಸಿ 20,000 ದುಡ್ಡು ಬೇಕೇ ಬೇಕು ಅಪ್ಪ. ಪ್ಲೀಸ್ ಅಪ್ಪ. ಮಗ, ಇದಂತ ದೇವ್ರನಿಗೂ ಇಲ್ಲ ಕಣಪ್ಪ. ಭಾಳ ತೊಂದರೆ ನೀವು ಸುಮ್ಮನಿರು ನೀನು, ನನ್ನ ಜೀವ ತೆಗಿಬೇಡ ನೀನು. ಸರಿ ಬಿಡಿಯಪ್ಪ. ಲೋ ಯಾಕೆ ಸಾಪ್ಕದಿ? ಇದ್ರ ಕೊಡ್ತಿದ್ದಿಲ್ಲ ನಾನು. ಸರಿ ಬಿಡಿಯಪ್ಪ, ಇಲ್ದವ್ರು ನೀನು ಏನು ಮಾಡ್ತೀರಪ್ಪ? ಯಾಕೆ 20,000? ಅದು ಬೇಕಾಗಿತ್ತಪ್ಪ, ಸ್ವಲ್ಪ ಏನಕ್ಕೋ ಬೇಕಾಗಿತ್ತು. ಇದ್ದಿರು ಕೊಡೋನ್ಕನಪ್ಪ. ನೋಡ್ತೀನಿ ಇರು, ಯಾರನ್ನಾರು ಕೇಳಿ ನೋಡ್ತೀನಿ. ಸರಿಯಪ್ಪ, ನೋಡ್ತೀನಿ, ಅರುಣ್ ಕೇಳ್ತೀನಿ. ಅವನೇನು ಕೇಳಿ ಸುಮ್ಕಿಲ್ಲ, ಅವನ ತವಿಲ್ ಬಂದದು ಪಾಪ. ಯಾಕೆ ಸಂಬಳ ದುಡ್ಡು ಬರಲ್ವಾ? ಬಂದರೆ ಮನೆ ಭಾಗಕ್ಕೆಲ್ಲ ಅವನೇ ಖರ್ಚು ಮಾಡ್ಕೊತಿರೋದು ದುಡ್ಡು. ಈಗ ನಾವು ಎಲ್ಲಿ ₹1 ಸಾಮಾನು ತತ್ತೀರ? ಎಲ್ಲಕ್ಕೂ ಅವನೇ ಕೇಳಿ ಜೀವ ತೆಗಿಕಾತದಪ್ಪ. ಏನಪ್ಪ ನೀವು ಕೊಡಲ್ಲ ಅಂತೀರಾ, ಅವನ ಹತ್ರನೂ ಕೇಳಬೇಡ ಅಂತೀರಾ, ಕೆಲಸಕ್ಕೂ ಸೇರ್ಕೋಬೇಡ ಅಂತೀರಾ. ಹಿಂಗಾದ್ರೆ ಹೆಂಗೆ ಮಾಡೋದು? ಕೆಲ್ಸಕ್ಕೆ ಬೇಡ ಅನ್ಪ, ಅವನಿಗೆ ಮಾಡ್ಕೊಂಡು ಹೋಗು. ಮನೇಲಿ ಕಂಪ್ಯೂಟರ್ ಮಾಡ್ಕೊಂಡು ಹೋಯ್ತಾನಲ್ಲ, ಹಂಗೆ ಮಾಡ್ಕೊಂಡು ಹೋಗಲ್ಲ ನೀನುವೇ. ನಾನು ಅದೇ ಥರ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಪ್ಪ. ನೋಡೋಣ, ಬೇರೆ ಹೊಸ ಕಂಪ್ನಿಗೆ ಜಾಯ್ನ್ ಆಗ್ತೀನಿ. ಆಮೇಲೆ ಮದುವೆ ಗಂಟ ಅಷ್ಟೇ, ಆಮೇಲೆ ಕೆಲಸ ಸೇರ್ಕೊಳ್ತೀನಿ. ಸುಮ್ಕಿರು ಆಯಿತು, ತಲೆ ಕೆಡ್ಸ್ಕೊಬೇಡ. ಆರಾಮಾಗಿ ಸಿರು ನೀನು. ಮದುವೆಗಿದ್ವಿ ಎಲ್ಲ ಕಳೀಲಿ, ಆಮೇಲೆ ತಳಕ್ಕೆ ಸೇರ್ಕೊಳ್ಳಿವಂತೆ. ಖರ್ಚು ಹೊಸಿ ಕಮ್ಮಿ ಮಾಡು. 20,000 ರೂಪಾಯಿ ದುಡ್ಡು ಬೇಕು ಅಂದರೆ ಹೆಂಗ್ಲ ಮಗ? ಏನು ನಿಮ್ಮಪ್ಪ ಸಾವುಕಾರಿ ಅನ್ಕೊಂಡಿದ್ಯಾ? ಹಾಗೇನಿಲ್ಲಪ್ಪ, ನನಗೆ ಸ್ವಲ್ಪ ಎಮರ್ಜೆನ್ಸಿ ಬೀಳ್ತು ಅಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಸರಿ ಬಿಡು, ಇಲ್ಲ ಅಂದರೆ ಪರವಾಗಿಲ್ಲ. ನೋಡ್ತೀನಿ, ನಾನು ಕೇಳಿ ನೋಡ್ತೀನಿ, ಕೊಡ್ತೀನಿ ಬಿಡಪ್ಪ. ಸರಿಯಪ್ಪ ಆಯಿತು. ಅಣ್ಣ ಯಾಕಣ್ಣ, ಯಾಕೊಂಥರ ಇದೆಯಾ? ಏನಿಲ್ಲ ಕಣೋ, ಯಾಕೋ ತುಂಬ ತಲೆನೋವು, ಅದಕ್ಕೆ. ಏನೋ ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾವ ಟೆನ್ಷನು ಬೇಡಣ್ಣ, ಆರಾಮಾಗಿರು ಅಂತ ಹೇಳ್ತಾ ಇರೋ ನಿನಗೆ. ಏನೋ ಒಂದು ಎಮರ್ಜೆನ್ಸಿ ಇತ್ತು, ಅಪ್ಪನ ಹತ್ರ ಕೇಳಿದೆ, ಇಲ್ಲ ಅಂದ್ಬಿಟ್ರಲ್ಲ, ಅದಕ್ಕೆ ಬೇಜಾರಾಯಿತು. ಏನಣ್ಣ? ಅಯ್ಯೋ ಏನಿಲ್ಲ ಬಿಡು. ಏನು ಹೇಳೋಣ, ನಾನೇನು ಬೇರೆನಾ? ನನ್ನ ಹತ್ರ ಹೇಳ್ಕೊಳಕ್ಕಾಗಲ್ವ ನಿನಗೆ? ನನ್ನ ಕೈ ಹೇಳ್ಕೊಳಕ್ಕೆ ಸಂಕೋಚನ ನಿನಗೆ? ಆಗಲ್ಲ ಅರುಣ್, ಸುಮ್ಮನೆ ಏನಕ್ಕೆ ನಿನಗೆ ತೊಂದರೆ ಅಂತ. ಸುಮ್ಮನೆ ಇವಾಗಲೇ ನಾನು ಎಲ್ರಿಗೂ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ. ಅಪ್ಪ ಅಮ್ಮನಿಗಾಗಲಿ ನಿನಗಾಗಲಿ. ನಾನು ನಿಜವಾಗ್ಲೂ ನನ್ನ ಸಲ ತುಂಬ ಬೇಜಾರಾಗುತ್ತೆ ಅರುಣ್. ನನಗೆ ಯಾಕಾದರೂ ಈ ಜೀವನ ಇದೆಯೋ, ಯಾಕಾದರೂ ಬದುಕಿದ್ದೀನೇನೋ ಅನ್ಸ್ಬಿಡುತ್ತೆ ನನಗೆ. ಅಷ್ಟು ಬೇಜಾರಾಗುತ್ತೆ ಅರುಣ್. ನಿಜವಾಗ್ಲೂ ಒಬ್ಬರಿಗೆ ಉಪಯೋಗ ಬರೋತಾದರೆ ಇರ್ಬೋದು, ನಿಜವಾಗ್ಲೂ ವೇಸ್ಟ್ ಮಾಡಿಕೊಳ್ತಾರೆ, ಬದುಕಬಾರ್ದು ಅರುಣ್. ಏನಣ್ಣ ಈ ಥರ ಎಲ್ಲ ಮಾತಾಡ್ತೀಯಾ? ನಾವು ಹಂಗಂತ್ವಾ ನಿನಗೆ? ಯಾರು ಬೇಜಾರು ಮಾಡಿದ್ರು ನಿನಗೆ ಇವಾಗ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ನೋಡೋಣ, ನೀನು ಖುಷಿಯಾಗಿರಬೇಕು, ನೀನು ಅಷ್ಟೇ ನನಗೆ ಬೇಕಾಗಿರೋದು. ಏನು ಹೇಳೋಣ, ಏನಕ್ಕೆ? ಏನೋ ಭಾಳ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನು ನಿನ್ನ ಸಮಸ್ಯೆ ಹೇಳು. ಏನಿಲ್ಲ ಅರುಣ್, ನನಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು. ಒಂದು 20,000 ದುಡ್ಡು ಬೇಕಾಗಿತ್ತು ಕಣೋ. ಅರ್ಜೆಂಟ್ ಇದೆ, ಯಾರಿಗೂ ಸಾಲ ಕೊಡಬೇಕಾಗಿತ್ತು. ಅವರು ಫೋನ್ ಮಾಡಿ ತುಂಬ ಜೀವ ತೆಗಿತಾ ಇದ್ದಾರೆ. ಅದಕ್ಕೇ ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಅರುಣ್ ನನಗೆ. ಅಪ್ಪನ ಕೇಳಿದ್ರೆ ಅಪ್ಪ ದುಡ್ಡಿಲ್ಲ ಅಂತ ಹೇಳ್ಬಿಟ್ರು. ಇವಾಗ ಅವ್ರ ಮನೆ ಮುಂದೆ ಬಂದು ನಿಂತ್ಕೊಂಡು ಕರೆಕ್ಟಿ ಮಾಡಿದಾಗ ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕಿಂತ ಮೊದಲು ನಾನು ಹೊರಟೋಗ್ಬಿಟ್ರೆ ಸರಿಯಾಗುತ್ತೆ. ಏನಣ್ಣ ನೀನು? ನಾವು ನೋಡಿದ್ರೆ ನೀನು ಮದುವೆ ಮಾಡಬೇಕು ಅಂತ ಹಿಂಗೆ ಅಂತ ಇದ್ದೀವಿ, ನೀನು ಹೋಗ್ತೀನಿ ಅಂತೀಯಲ್ಲ ನೀನು. ಹೋಗೋಣ, ನೀನು ತುಂಬ ಬೇಜಾರು ಮಾಡ್ತೀಯಪ್ಪ. ನೋಡೋಣ, ನಿನಗಿಂತ ಏನು ಹೆಚ್ಚು ನಮಗೆ. ಇವಾಗ ಏನು ನಿಂಗೆ 20,000 ರೂಪಾಯಿ ದುಡ್ಡು ಬೇಕಾನೆ, ನಾನು ಕೊಡ್ತೀನಿ ಬಿಡು. ಅಯ್ಯೋ ಅರುಣ್, ನಿಜಕ್ಕೂ ನಿನ್ನ ಹತ್ರ ದುಡ್ಡಿಸ್ಕೊಳ್ಳೋಕೆ ಬೇಜಾರಾಗುತ್ತೆ ಕಣೋ. ಅಣ್ಣನಾಗಿ ನಾನೇ ನಿನಗೆಲ್ಲ ದುಡ್ಡು ಕೊಡಬೇಕು, ಪಾಪ ನಿನ್ನ ಹತ್ರನೇ ದುಡ್ಡಿಸ್ಕೊಳ್ತಾ ಇದ್ದೀನಿ. ನೋಡು ನನ್ನ ಪರಿಸ್ಥಿತಿ ಯಾವ ಥರ ಇದೆ ಅಂದ್ಬಿಟ್ಟು ತುಂಬ ಬೇಜಾರಾಗುತ್ತೆ ಕಣೋ ನನಗೆ. ನೋಡೋಣ ಬಿಡು, ಆಯಿತು, ನೀನೇನು ತಲೆಗೆಡ್ಸ್ಕೊಬೇಡ ಆಯಿತಾ? ಸುಮ್ಮನೆ ಇಸ್ಕೊ ನೀನು, ಇವಾಗ ಕೊಡ್ತೀನಿ ಇರು. ಅಣ್ಣ ತಗೋಣ. ಅರುಣ್, ನಿಜವಾಗ್ಲೂ ನಿನ್ನ ಹತ್ರ ಇಸ್ಕೊಳ್ಳೋಕೆ ಬೇಜಾರಾಗುತ್ತೆ ಕಣೋ. ನೋಡು, ನೀನು ಸಾಲ ಅಂತ ಕೊಡು, ನಾನು ಕೆಲಸ ಸೇರ್ಕೊಂಡ ತಕ್ಷಣ ನೀನು ಸಾಲ ಕೊಡ್ತೀನಿ. ಓಕೆ ಸರಿ ಅಣ್ಣ, ಆಯಿತು ತಗೋ. ಖುಷಿಗಿಂತ ನನಗೆ ಇನ್ನೇನಿದೆ ಅಣ್ಣ? ನೀನು ಆರಾಮಾಗಿ ಖುಷಿಯಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ರೀ ಬನ್ನಿ, ನಾಷ್ಟ ಮಾಡಿ ಬಾವ ಬನ್ನಿ. ಸೌಮ್ಯ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಮ್ಮ. ಸರಿ ಬಾವ ಆಯಿತು. ಏನಿಗೆ ಬಾ, ಅವ್ನು ದುಡ್ಡು ಕೊಡ್ರಿ. ಅದಾ, ಏನೋ ಎಮರ್ಜೆನ್ಸಿ ಸಾಲ ಕೊಡ್ಬೇಕಂತ ಯಾರಿಗೋ ಅವ್ರು ಫೋನ್ ಮಾಡಿ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಅಣ್ಣನಿಗೆ, ಅದಕ್ಕೆ ಕೊಟ್ಟೆ ಕಣೆ. ರೀ ಬಾವ ನಿಜನೇ ಹೇಳ್ತದೆ ಅಂತ ಹೆಂಗೆ ಗೊತ್ತು ನಿಮಗೆ? ನೀವು ಕೊಡ್ಬಾರ್ದಾಗಿತ್ತು ನೀವು. ನೋಡು ಸೌಮ್ಯ, ಅಣ್ಣನ ಬಗ್ಗೆ ನೀನು ಹಾಗೆಲ್ಲ ಮಾತಾಡಬೇಡ ನೀನು. ರೀ ನಾನೇನಂದೆ ಅಂತ ಹಿಂಗಂತ ಇದ್ದೀರಿ? ಅಲ್ಲ, ನಿಜನೇ ಹೇಳ್ತಾವ್ರೆ ಅಂತ ಏನು ಗೊತ್ತು ಅಂತ ಅಂದೆ. ಇನ್ನು ದುಡ್ಡು ಅಂದರೆ ಬೆಲೆ ಇಲ್ವಾ? ಈ 20,000 ಕೊಟ್ಬಿಟ್ರೆ ಹೆಂಗಾಯ್ತದೆ? ಸೌಮ್ಯ, ನೀನು ಅದಕ್ಕೆಲ್ಲ ತಲೆ ಹಾಕ್ಬೇಡ ಅಂತ ನೀನು ಹೇಳಿದ್ದೀನಲ್ವಾ? ನಿನಗೇನು ಬೇಕೋ ಕೇಳು ತಂದ್ಕೊಡ್ತೀನಿ. ನೋಡು, ನಾನು ಅಣ್ಣನು ತುಂಬ ದಿನದಿಂದ ದೂರ ಆಗಿದ್ದು. ಆ ದೂರ ಆದಾಗ ಎಷ್ಟು ನೋವಿತ್ತು ಅಂತ ನನಗೆ ಗೊತ್ತು. ಇವಾಗ ಹೇಗೋ ಹತ್ರದಲ್ಲಿದ್ದಾನೆ, ದುಡ್ಡೇನೋ ಅವನಿಗಿಂತ ಹೆಚ್ಚಾರ ನನಗೆ. ನೀನು ಸುಮ್ಮನಿರು, ನೀನು ಆ ಥರ ಎಲ್ಲ ಮಾತಾಡಬೇಡ್ದು ಸೌಮ್ಯ. ನಿನ್ನಿಂದ ಈ ಥರ ಮಾತ್ಕೊಂಡು ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ನಾನು ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ. ನಾನು ಹಂಗಲ್ಲ ಕಣ್ರಿ, ನಾನು ಹೇಳ್ತಿರೋದು ಅದೇ, ಅವ್ರು ಚೆನ್ನಾಗಿರ್ಲಿ ಅಂತಾನೆ. ನೀವು ಹಿಂಗೆ ಅಡ್ಡದಿಡ್ಡಿ ದುಡ್ಡು ಕೊಟ್ಟರೆ ಅಡ್ಡದಾರಿ ಹಿಡ್ದು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ಏನು ಮಾಡಿರಿ? ನಮ್ಮ ಅಣ್ಣ ಥರ ಬುದ್ಧಿ ಕಲ್ತಿಲ್ಲ ಸೌಮ್ಯ, ಪ್ಲೀಸ್. ನೋಡು, ಈ ಥರ ಎಲ್ಲ ಮಾತಾಡಬೇಡ ನೀನು, ಬೇಜಾರಾಗುತ್ತೆ ನನಗೆ. ನೋಡು, ನಿಜವಾಗ್ಲೂ ನೀನು ನನ್ನ ಇಷ್ಟಪಡೋದೇ ಆದರೆ ನೀನು ಅಣ್ಣನ ಮತ್ತು ಅಣ್ಣನ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಯಾವತ್ತೂ ಅಷ್ಟೇ, ನಾವು ಬೇರೆ ಆಗೋದೇ ಬೇಡ. ಜೊತೆಲಿದ್ದು ನಾವು ಚೆನ್ನಾಗಿರಬೇಕು ಅಂತ ನಂಗೆ ಇಷ್ಟ. ಜಾಯಿಂಟ್ ಫ್ಯಾಮಿಲಿ ಇಷ್ಟ. ಅಣ್ಣ ನಾನು ಯಾವುದೇ ಕಾರಣಕ್ಕೂ ಬೇರೆ ಆಗಲ್ಲ. ಸರಿ ಆಯಿತು, ಸುಮ್ಮನಿರಿ. ಇವಾಗ ಯಾರು ಹೇಳಿದವರು? ಈಗ ಹೇಳಿದ್ವಾ ನಿಮಗೆ ಬೇರೆ ಆಗದಕ್ಕಂದ್ರೆ ನಾವು ಮದುವೆಗಿಂತ ಮುಂಚೆಗೆ ಅಂತ ಅಂದ? ಯಾಕೆ ಹಿಂಗೆ ತಪ್ಪು ತಿಳ್ಕೊತಾ ಇದ್ದೀರಿ ನೀವು? ನಾನು ಹೇಳಿದ್ದೇನು ಗೊತ್ತಾ? ನೀವು ಕೇಳ್ದಾಗ ಅಡ್ಡದಿಡ್ಡಿ ದುಡ್ಡು ಕೊಡ್ತಾ ಇದ್ದಾರೆ, ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗಕ್ಕಿಲ್ಲ. ನಾಳೆ ದಿವಸಕ್ಕೆ ಅವ್ರ ಹೆಂಡತಿ ಮಕ್ಳು ಬಂದಾಗಲೂ ಆಮೇಲೆ ನೀವು ಜವಾಬ್ದಾರಿ ಹೊತ್ಕೊಂಡು ಸಾಕಾಗ್ತದ? ಅವ್ರ ಜವಾಬ್ದಾರಿ ಬರಲಿ ಅಂತ ಹೇಳಿದೆ ಅಷ್ಟೇ. ಅಷ್ಟು ಬಿಟ್ಟರೆ ನೀವು ಕೊಡಬೇಡಿ ಅಂತ ನಾನು ಹೇಳೋದು ಹೇಳಿ. ಅಂಥ ಬುದ್ಧಿ ನಾನು ಕಲ್ತಿಲ್ಲ. ಆ ಥರ ಬುದ್ಧಿ ಆ ಥರ ಹೇಳ್ಕೊಡೋದು ನೀವೇ. ನೀನು ಆ ಥರ ಕಲ್ತಿದ್ದಿ ಅಂತ ಹೇಳಿದ್ನಾ? ಹೋಗಮ್ಮ, ತುಂಬ ಬೇಜಾರು ಮಾಡ್ತೀಯ ನೀನು. ಅಲ್ಲ, ನನ್ನ ಸಾವಂತಿ ಮಕ್ಕಳು ದನವ ಯಾಕೆ ಬಿಡಬೇಕು ನಮ್ಮ ಹೊಲಕ್ಕೆ? ಏನದು ಕ್ವಾಲಿಟಿ? ಅದೇನೋ ಗೊತ್ತಿಲ್ಲ. ರೆಡಿ ನೋಡೋಣ, ಅದೇನು? ಯಾವ ನನ್ನ ಹಾಟ್ಕಳೆ ಬಿಟ್ಟಿನ ಕಾಣಲ್ಲ ನನ್ನ ಹೊಲಕ್ಕೆ ಹಸುವ? ಯಾವ ನನ್ನ ಹಾಟ್ಕಳೆ ಲೋಪ ನನ್ನ ಮಗ?
ಮೇಯಿಸ್ಕೊಂಡ್ರೆ ನೋಡ್ಗೆ ತಡ್ನಿಯ ಯಾರು ಹೇಳ್ತಾ ಇದೀನಿ ನೀನು ಯಾರು ಹೇಳ್ತಾ ಇದೀಯ ಆ ಗುಲಾಮ ಮೇಯ್ಸವನೆ ಅವ್ನು ಹೇಳ್ತಾನೆ ನಿನ್ಗೆ ಯಾಕೆ ತಿಕೌರಿ ಮಕೋರಿ ಸುಮ್ಮನೆ ನಿಂತ್ಕೊಂಡು ಮುಚ್ಕೊಂಡು ಬಾರ್ಲ ನೋಡ್ತೀನಿ ಕಿತ್ತೋದ್ ಗುರ್ಸಾಟಿ ನಿನ್ಗೆ ನೀನು ಎತ್ತಿಗೆ ಬೆಂಕಿ ಕೈ ಯಾರಿಗೆ ಮಾತಾಡ್ತಿದ್ದೀನಿ ನೀನು ಯಾರಿಗೆ ಮಾತಾಡ್ತಿದ್ದೆ ಗುಲಾಮ್ ಗೀತಿ ನೀನು ಸುಮ್ಕಿರ್ಲೆ ಓ ಅಲಕದಕ್ಕೆ ಏನು ನಾನು ಬೇಕು ಅಂತ ಮೇಯ್ಸದ ನಾನು ತೆವ್ರಿ ಮೇಲೆ ಕಟ್ಟಾಕಿದೆ ಕಿತ್ಕೊಂಡು ಮೇಕಬಿಟ್ಟೆ ನಾನೇ ಮಾಡನೆ ಓ ಏನೇನು ಎಲ್ಲ ನುಡ್ಗೆ ಮೇಕೊಂಡಿರೋದು 2 ಗಿಡ ಮೇದಿರ್ಬೋದು ಏನು ಕಾಲು ಕೆರ್ಕೊಂಡು ಜಗಳ ಬರ್ತಿರಲಿಲ್ಲ ಯಾವಾಗಲೂ ಏನಾದ್ರು ಸಮಯ ಸಿಕ್ಕರು ಸಾಕು ಅಂತ ಕಾಯ್ತಾ ಕುತ್ಕೋತಿರಲ್ಲ ಕಲೆ ಸಮಯ ಸಿಕ್ಕರು ಸಾಕು ಅಂತ ಕಾಯ್ಕೊಂಡು ಕುತ್ಕೋತೀನಿ ನಿನ್ನ ಏನು ಕುತ್ಕೊ ಗುಲಾಮ್ ನನ್ನ ಮಗ್ಳು ಎಡ್ತಿ ಗುಲಾಮ ನೀನು ಎಡ್ತಿ ಗುಲಾಮ ಜಾಸ್ತಿ ಮಾತಾಬೇಡ ಲೋಪರ್ ಮುಂಡೆ ಸೊರಗಿಳಿಸ್ತೀನಿ ಬರ್ಲ ತಗೊಂಡು ಹೊಡ್ ಕಳಿಸ್ತೀನಿ ಏನೇ ಈಗ ಯಾಕೆ ನಂಗೆ ಬುಗುಳ್ತಾ ಇದೀನಿ ನೀನು ಏನ್ ಮಾಡ್ಬೇಕು ಅಂತ ಹಂಗೆ ಮಾಡ್ತಾ ಇದೀನಿ ನೀನು ಜಗಳ ಆಡ್ಬೇಕು ಅಂತ ಕಾಡ್ಕೊಂಡ್ ಬಂದಿದ್ಯಾ ಬಾಡ ದಿವಸ ಆಗೋಯ್ತಲ್ಲ ಜಗಳಾಡಿ ಆಡೋದು ಅಂದ್ಬಿಟ್ಟು ಓಣೆ ನಿಮ್ಮ ಹತ್ರ ಕಿತ್ತೋ ಜನಗಳ ಕೈಲಿ ಜಗಳಾಡಕ್ಕೆ ನಂಗೆ ಹುಚ್ಚಲಕತ್ತೆ ನಂಗೆ ತಲೆ ಕೆಟ್ಟೋಗಿಲ್ಲ ನಿಮ್ಮಂಗೆ ಮಾನ ಮರೋದಿ ಕಳ್ಕೊಂಡು ನಿಂತಿಲ್ಲ ನಾವು ಮಾನ ಮರೋದಿ ಕಳ್ಕೊಂಡು ನಿಂತಿಲಕನ ಹೋಗು ನಿಮ್ಮ ಬುದ್ಧಿ ಕೂಡ ನಾವು ನೋಡಿವಿ ನಾವು ನೋಡಿದ್ದೀನಿ ನೀನು ಬಾರ್ಲ ತಗೊಂಡು ಹೊಡ್ ಕಳಿಸ್ತೀನಿ ಇಲ್ಲಿಂದ ಲೋಪರ್ ಮುಂಡೆ ನೀನು ನಿನ್ನ ಮನೆ ತಿಕ್ಕ ಎಷ್ಟು ತೊಳ್ಕೊಣೆ ಇರೋರ ಮನೆ ನ್ಯಾಯವಾಗಿ ಅವ್ರ ಕಂಡೆ ನಾನು ಇಬ್ಬರು ಸಾಸ್ಯಾರು ಹೆಂಗ್ ಬಾಟ ಮಾಡ್ಕೊಂಡು ಹೋಯ್ತಿದಾರೆ ಹೆಂಗ್ ಬಾಟ ಮಾಡ್ಕೊಂಡು ಹೋಯ್ತಿದಾರೆ ನಿನ್ನ ಮಕ್ಳಂಗೆ ನುಚ್ಕೆಟ್ಟೋಗಿದ್ದಾರೆ ನನ್ನ ಮಕ್ಕಳು ಅವಳ ಕಟ್ಕೊಂಡ್ಬಂದ್ಬಿಟ್ಟು ಬಿಟ್ಬಿಟ್ಟಾರಲ್ಲ ಹಂಗ ನನ್ನ ಮಕ್ಕಳು ಎಡ್ತೀನಿ ಹೆಂಗೆ ಬಾಳ್ಸಾರಮಿ ನನ್ನ ಮಕ್ಕಳು ಹೆಂಗಿದಾರಮಿ ನನ್ನ ಸೊಸೆಯರು ಅಕ್ಕ ತಂಗಿರಂಗೆ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದಾರಮಿ ನಿಮ್ಮ ಮನೆಗಿದ್ದಾರೆ ನೋಡ್ತೀನಿ ಹಾಕೋ ಮಾಡ್ತಾಯಿದ್ದೀನಿ ಮದುವೆ ಈಗ ಅದೇ ಆ ಮಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದರು ಅಂತ ನಾನು ನೋಡ್ತೀನಿ ಕಣ್ಣಿಂದ ನೋಡ್ತೀನಿ ಸುಮ್ಮನಿರು ಎಷ್ಟು ಮಟ್ಕಿದ್ದರು ಹಣ ತಂದಿರು ಅಂತ ಯಾವತ್ತಿದ್ರು ಬೇರೆ ಆಗದೆ ಕಡಿಮೆ ಅವರು ನನ್ನ ಮಕ್ಕಳಿಗೆ ಬದುಕಿ ಬಾಳಕದ ಒಟ್ಟಿಗೆ ನಂಗೆ ಬುದ್ಧಿ ಕಲ್ಸಕ್ಕದ ನಿನ್ನ ಮಕ್ಳಿಗೆ ನೀನು ಏನಕ್ಕೆ ಯಾವ್ಯಾವ್ದೋ ಸುದ್ದಿ ತಗೊಂಡು ಎಲ್ಲೆಲ್ಲ ಹೋಯ್ತಿದ್ಯಲ್ಲ ಏನು ನಿನ್ನ ಉದ್ದೇಶ ಏನಿತ್ತು ನಿನ್ನ ಮಾತು ಏನಿನ ಮಾತುಕತೆ ನಿಂದು ಯಾವ್ಯಾವ್ದೋ ಸುದ್ದಿ ತಗೊಂಡು ಎತ್ತ ತಗೋ ತಿರ್ಸ್ತಿದ್ಯಲ್ಲ ನೀನು ಈಗ ನೀನು ಬಂದಿರೋದೇನು ಹೊಸ ಮೇಲವೇ ಅನ್ಬಿಟ್ಟಲ್ವಾ ಈಗ ಏನು ಮಾಡ್ಬೇಕು ಈಗ ನನಗೆ ಗೊತ್ತಾಗಲಿಲ್ಲ ಬಿಚ್ಕೊಂಡು ಹೋಗಿ ಮೇಲ್ಬಿಟ್ಟವೆ ಈಗ ಇನ್ನೇನು ಮಾಡೋದು ಹೇಳಿ ಅದೇನು ಮಾಡ್ಬೇಕು ಅದನ್ನು ಮಾತಾಡಿ ಬೇರೆ ನಮ್ಮ ಸಂಸಾರ ಸುದ್ದಿ ನಿಮ್ಮ ಸಂಸಾರ ಸುದ್ದಿ ನಾವು ಕೇಳೋದ್ವಾ ಹೆಂಗೆ ಬಾಳ್ತಿದ್ರು ಬದುಕ್ತಿದ್ರು ಅಂತ ಕೇಳಿದವ ಹೇಳು ಅವಳಿಗೆ ಮೈ ಕಟ್ತತ್ಕೊಂಡ್ಬಿಟ್ರೆ ಅಕ್ಕೆ ಕಣ್ಮರಿ ಅಕ್ಕೆ ಆಡ್ತಾವಳೆ ಮೈ ಕಟ್ತತ್ಕೊಂಡಿರೋದಕ್ಕೆ ಹಿಂಗೆ ಆಡ್ತಾ ಇರೋದು ಇವಳು ಆಕ್ನೆ ನಿನ್ಗೆ ಕಟ್ತಾ ನಿನ್ಗೆ ಕಟ್ಕೊಂಡಿರೋದು ಕಣ್ಣೆ ಕಟ್ತಾ ಅದಕ್ಕೆ ಸವಾಲಕ್ಕ ಕಾಯ್ಕಿಲ್ವಾ ಅದಕ್ಕೆ ಸವಾಲಕ್ಕ ಕಾಯ್ಕೆ ನಿನ್ನ ಮಕ್ಕಳು ನಿನ್ನ ಬುದ್ಧಿ ಕೇಳಿ ನಿನ್ನ ಮಾತಿ ಕೇಳಕ್ಕಿವಲ್ಲ ಇನ್ನೇನು ಸವಾಲಕ್ಕೆ ನೀನು ಇಸ್ಕೊಂಡು ಬಾಲ್ಟ ಮಾಡಿ ತೋರಿಸ್ಬಿಟ್ಟಿಯ ಜೊತೆಲಿ ಇದ್ಬಿಟ್ಟವ್ನೆ ಮಾಡ್ತಾ ಇದೀಲ್ವಾ ನೋಡಿ ಮದುವೆ ಮಾರ್ನೆಗೆ ಬೇರೆ ಹೋಗ್ಲಿಲ್ಲ ಅಂತ ಕೇಳಿದೆ ಇಟ್ಟಿಲ್ದೇ ಬಿದ್ದು ಕೂತ್ಕೊಂಡು ಭಿಕ್ಷೆ ಬಿಡ್ತಿದ್ರಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳುಗಳೇ ನಿಮ್ಗೆ ಇಟ್ಟಾಗ್ತಾರೆ ಅನ್ಕೊಬಿಟ್ಟಿದ್ದೀರಾ ನೋಡ್ಕೊಳ್ರಿ ನಿಮ್ಮ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ನೋಡ್ಕೊಳ್ಳಿ ಅಣ್ಣ ತಂದ್ರೆ ನಾ ಕಚ್ಚಾಡೋದನ್ನ ನೀವು ಕಣ್ಣಾರ ನೋಡ್ತೀರಿ ಆಯ್ತಾ ಅದಾದಮೇಲೆ ನೀವು ಬೀದಿ ಕೂತ್ಕೊಂಡು ಭಿಕ್ಷೆ ಬಿಡೋದ್ನೂ ಅದನ್ನೆಲ್ಲ ಕಣ್ಣಲ್ಲಿ ನೋಡಬೇಕು ಅಂತಲೇ ಇಷ್ಟು ವಯಸ್ಸಾದ್ರೆ ಸಾಯ್ತಾನೆ ಕೂತಿರೋದು ಕಣ್ಣೆ ನಿಮ್ಮ ಆಟವ ನೀನು ಆಡ್ಬಿಟ್ವಾ ನೋಡಿ ಸಾಕಾಗದೆ ನೀನು ಭಿಕ್ಷೆ ಬೇಡತ್ತ ನೋಡಬೇಕು ನಿನ್ನ ಮಕ್ಳು ಇಟ್ಟಿರ್ತಾನೆ ಅವ್ರ ಮನೆಗೆ ತಟ್ಟೆ ಇಟ್ಕೊಂಡು ಹೋಗೋದು ನೋಡ್ಬೇಕು ಅಂತಾನೆ ಕಣ್ಣೆ ಕಾಯ್ಕೊಂಡು ಕೂತಿರೋದು ಹೋಗಿ ಗುಲಾಮ್ಗಿತಿ ಹೋಗು ಸಾಕು ಏನು ಇವ್ರು ದೇವ್ರು ಹೋಗ್ತಿದ್ದು ಉದ್ರು ಬದೋಳ ಅದೇ ಸಾಪಾದ ತಕ್ಷಣ ಆಯ್ತಿತ್ತು ಥೂ ನಿಮ್ಮ ಜಲ್ಮುಗ್ ಬೆಂಕಿ ನಿಮ್ಮ ಸಾಹಸಗಳು ಬೇಡ ಅಂತ ಎಷ್ಟು ದೂರದಲ್ಲಿ ಯಾಕೆ ಬಿಡಂದ್ಬಿಟ್ರು ಯಾವ್ದಕ್ಕೆ ಗೊತ್ತೊತ್ತಿಗೆ ಬಂದಿರಿ ನೀವು ಅದಕ್ಕೆ ಮಾತಾಡ್ಸ್ಕೊಂಡು ಬಂದಿರಿ ನಾಚ್ಕಾಯ್ತು ನಿಮ್ಮ ಜಲ್ಮುಕ್ಕೆ ಬರೋಕ್ಕೆ ಮಾತಾಡ್ಸ್ಕೊಂಡು ಏನು ದೊಡಮ್ಮ ಏನು ಮಾಡಿದೀವಿ ನಾವು ನಮ್ಮ ಅಮ್ಮನಿಗೆ ಏನಕ್ಕೆ ಹಂಗೆಲ್ಲ ಮಾತಾಡ್ತಾ ಇದ್ದೀರಿ ಹಿಂಗೆ ನಾನು ಮಾತಾಡೋದಕ್ಕಲ್ಲ ಎಲ್ಲ ಮಾಡ್ಕೊಂಡಿದ್ದೀನಿ ಹೋಗೋಕ್ಕೆ ಯಾರು ಮಕ್ಕಳು ಒಳ್ಳೆ ಸರಿಕತೆ ಬಿಡಿ ನಿಮ್ದೊಳೆ ಕಾರ್ಕ ಜಗಳ ಕೊತ್ತಿರಲ್ಲ ಸಿಕ್ಕರು ಸಾಕು ಅಂತ ಕಾಯ್ತಾ ಕೂತ್ಕೊತಿರಲ್ಲ ಜಗಳಕ್ಕೆ ಓ ನೀವು ಸರಿಕರಕ್ಕೆ ಎಲ್ಲ ಸುಮ್ಮನಿದ್ರೆ ನಿಮ್ದು ಅತಿ ಆಯ್ತದ ನಿಮ್ದು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ನೀವು ಓ ಪರವಾಗಿಲ್ಲ ಸುಮಾರಾಗಿ ಆಡ್ತೀರಿ ನೀವು ಓಲಲ್ಲ ನನಗೇನು ಹೇಳಿಲ್ಲ ನೀನು ನಾನೇನು ಮಾತಾಡಕ್ಕೆ ನೋಡಿ ಸುಮ್ಕಿರಿ ಇಟ್ಟಿಲ್ಲ ನಿಂತ್ಕೊತೀರಿ ಬೀದಿಲಿ ಭಿಕ್ಷೆ ಬಿಡ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ